ರಿತನ್ಯ ಇವತ್ತು ಅಂಬೆಗಾಲಿಡ್ತಾ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಇವತ್ತು ಅವ್ರ ತಂದೆ ಡೆಡಿಕೇಶನ್. ಯಾರೇ ಒಬ್ಬರು ಎತ್ತರಕ್ಕೆ ಬೆಳೆದು ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ನೇ ಮಾಡಬೇಕು ಅಂತ ಬಯಸ್ತಾರೆ. ಇದರಲ್ಲಿ ಹೀರೋಯಿನ್ನೇ ಆದರೂ ಸೆಕೆಂಡ್ ಹೀರೋಯಿನ್ನು ಇವತ್ತು ಆದರೂ ಪರವಾಗಿಲ್ಲ, ಒಂದು ಇದು ಬರಲಿ, ಡೆಡಿಕೇಶನ್ ಆಗಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ತಿದ್ದಾರೆ. ಅದು ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನು ಜಡೇಶ್ ಬಗ್ಗೆ ಅವರು ತಮಗೆಲ್ಲರಿಗೂ ಗೊತ್ತು, ನೀವು ಅವ್ರನ್ನೇ ಕೆಣಕ್ತಾ ಇರ್ತೀರ. ಅವರ ಕಂಟೆಂಟ್ ಆಗಿರ್ತದೆ ಹಳ್ಳಿ ಸೊಗಡು, ತುಂಬ ತುಂಬ ವಿಚಾರವಂತ, ಬುದ್ಧಿವಂತ, ಹೇಳ್ತಾರೆ. ಗಾತ್ರ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ. ನೋಡಕ್ಕೆ ಕೂಳಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ, ತುಂಬ ತುಂಬ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ. ನಿಜವಾಗ್ಲೂ ಆ ಮನುಷ್ಯ ಇವತ್ತು ಏನೆಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ, ವರ್ಲ್ಡ್ ಇಂಡಿಯಾ ಆಗ ಮಟ್ಟಕ್ಕೆ ಆ ಮನುಷ್ಯ ಬೆಳೀತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖೇನ ಹೇಳಕ್ಕೆ ಸಹ ಬಯಸ್ತೀನಿ. ಅದೇ ರೀತಿ ಮಾಸ್ತಿ ನನ್ನ ಗೆಳೆಯ, ನಮ್ಮ ಏರಿಯಾದಲ್ಲೇ ನಾವಿಬ್ಬರು ಒಂದೇ ಕಡೆ ವಾಸ, ಮಹಾಲಕ್ಷ್ಮಿ ಹೋಟೆಲ್ ಅವ್ರಿರೋದನ್ನು ಅಲ್ಲ ಏರಿಯಾ, ಒಂದೇ ಏರಿಯಾದಲ್ಲಿ. ತಮ್ಗೆಲ್ರಿಗೂ ಗೊತ್ತಿದೆ ಅವ್ರ ಬಗ್ಗೆ, ನಾನು ಏನು ಹೇಳಕ್ ಹೋಗಿಲ್ಲ. ಅವರಿಬ್ರು ಅಂದ್ರೆ ಸಿನಿಮಾದಲ್ಲಿ ಆ ಕತೆ ಯಾವ ರೀತಿ ಹೋಗ್ತದೆ ಅಂತ ಆ ಡೈಲಾಗ್ಗಳು ಕೇಳ್ತಾ ಇದ್ರೆ ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ಇರ್ತದೆ ಅಂತ ಒಬ್ಬ ಡೈಲಾಗ್ ರೈಟ್ರು. ಅದೇ ರೀತಿ ನಮ್ಮ ಶ್ರೀಕಾಂತ್ ಹೊಸದಾಗಿ ಈಗ ಅವರು ಸಹ ಅವ್ರ ಜೊತೆ ಸೇರ್ಕೊಂಡು ತುಂಬ ಅವರು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಈಗ ತಾನೇ ನಮ್ಮ ವಿಜಯ್ ಸರ್ ಅವರ 20 ವರ್ಷದ ಬಾಂಧವ್ಯದ ಒಬ್ಬ DYSP ಸರ್ ಬಂದಿದ್ದಾರೆ. ನೋಡಿ, ಒಬ್ಬ ಅಧಿಕಾರಿ ಆದ್ರೂ ಒಬ್ಬ ಸ್ನೇಹಿತ ಹುಟ್ಟು ಹಬ್ಬಕ್ಕೋಸ್ಕರ ರಜಾ 3 ಅವರ್ ಆಗಲಿ ನಾನು ಹೋಗ್ಬೇಕು ಸರ್, ನಾನು ವಿಜಯ್ ಸರ್ ವಿಶ್ ಮಾಡ್ಬೇಕು ಅಂತ ಬಂದಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ತುಂಬ ಖುಷಿ ಆಯಿತು ಸರ್ ತಮ್ಮ ನೋಡಿ. ಅದೇ ರೀತಿ ನರಸಿಂಹ ಅವರು ಇವತ್ತು ದೊಡ್ಡ ದೊಡ್ಡ ಪ್ರೊಡಕ್ಷನಲ್ಲಿ, ರಾಕ್ಲೈನ್ ಪ್ರೊಡಕ್ಷನಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದಂಥ ವ್ಯಕ್ತಿ, ತುಂಬ ಅನುಭವಸ್ಥ ವ್ಯಕ್ತಿ. ಅವರು ಸಹ ನಮ್ಮ ಇದರಲ್ಲಿದ್ದಾರೆ. ತಮಗೆಲ್ರಿಗೂ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಗೊತ್ತೇ ಇದೆ. ಮತ್ತು KM ಪ್ರಕಾಶ್ ರೆಡ್ಡಿ ನಮ್ಮ ಸಾರಥಿನಲ್ಲೂ ಸಹ ಮಾಡಿದ್ರು. ಸ್ವಾಮಿ ಅವರು ಕ್ಯಾಮ್ರಾಮ್ಯಾನು, ಈಗಾಗಲೇ ಅವರು ಹಿಂದಿನಲ್ಲೂ ಸಹ ಮಾಡ್ತಾರೆ, ತೆಲುಗಿನಲ್ಲೂ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅವಕಾಶಗಳು ಸಹ ಅವ್ರಿಗಿದೆ. ಈ ನಮ್ಮದು ಒಂದು ಸಿನಿಮಾ ಮುಗಿಸಿದ ಮೇಲೆ ಅವರು ಜಾಕೀರ್ ಶರೀಫ್ನವರು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ, ಈ ಟೈಗರ್ ಶರೀಫ್ ಅವ್ರದ್ದು. ಇನ್ನು ನನ್ನ ಮಗನ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ನನಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ತಂದೆಯಾಗಿ ಇಂಥ ಅದು ಹೇಳೋದಕ್ಕೆ ನನಗೆ ಇದಾಗುತ್ತೆ. ನಿಜವಾಗ್ಲೂ ತುಂಬ ಸಂತೋಷ. ಇನ್ನು ನಂದೇನು ಹೇಳೋದಕ್ಕೆ ಹೆಚ್ಚು ಬಿಡೋದಿಲ್ಲ. ಈ ಒಂದು ಕಥೆಯನ್ನು ಬೇರೆಯವ್ರ ಹತ್ರ ಇತ್ತು, ಕಾರಣಾಂತರದಿಂದ ನನಗೆ ಬಂತು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾಂತ ಸಹ ನಮ್ಮ ಊರಿನ ಹುಡುಗ ಜಡೇಶ್ ಸರ್ ಅವ್ರನ್ನ ಕರ್ಕೊಂಬಂದು ಪರಿಚಯ ಮಾಡಿದ್ರು, ಕಾಂತ ಅಂತ. ಅವನು ಬೆಳೀತಾ ಇದ್ದಾನೆ, ಅವ್ರಿಗೂ ಒಳ್ಳೆಯದಾಗಲಿ. ಇನ್ನೆಲ್ಲರಿಗೂ ಸಹ ನಾನು ಮೊದಲನೇದಾಗಿ ಪ್ರೇಕ್ಷಕರಿಗೆ ತಮ್ಮ ಮುಖೇನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಹಿಂದೆ ನೀವು ಸಾರಥಿನಲ್ಲಿ 5 ಸತಿ 10 ಸತಿ ಸಿನಿಮಾ ಬಂದು ನೋಡಿ ಆ ಸಿನಿಮಾನ ಯಶಸ್ಸು ಕೊಟ್ಟು ಗೆಲ್ಸಿದ್ರಿ, ನಿಜವಾಗ್ಲೂ ಅದಕ್ಕಿನ್ನ 2 ಪಟ್ಟು ಈ ಸಿನಿಮಾ ಆಗುತ್ತೆ ಅಂತ ಹೇಳಿ ನಾನು ಈ ಮುಖೇನ ಖುಷಿಯಿಂದ ಹೇಳ್ತೀನಿ. ಈ ಸಿನಿಮಾ ಯಾವುದೇ ರೀತಿಯಲ್ಲಿ ಧಕ್ಕೆ ಬರ್ದಂಗೆ, ಚ್ಯುತಿ ಬರ್ದಂಗೆ ಕನ್ನಡದಲ್ಲಿ ಏನಪ್ಪ ಇಂಥ ಸಿನಿಮಾ ಮಾಡೋರು ಇದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ ನಾನು, ಬೇರೆಯವ್ರು ಹೇಳ್ತಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಪ್ಯಾನ್ ಇಂಡಿಯಾ ಅಂತ. ನಾನೇನಿದ್ರು ನಮ್ಮ ಡೈರೆಕ್ಟ್ರಿಗೆ ಹೇಳೋದು, ಸರ್ ನೀವೇನು ಮಾಡ್ತೀರೋ ನನ್ನ ಅಡಚಣೆ ಇಲ್ಲ, ನಾನು ಅಡ್ಡಿಪಡಿಸಲ್ಲ. ನೀವೇನು ಮಾಡಿದ್ರು 1 ರೂಪಾಯಿ ಪೋಲಾಗಬಾರ್ದು, ಆದರೆ ಸ್ಕ್ರೀನ್ ಮೇಲೆ ಕಾಣಬೇಕು. ಬರೋಂಥ ಪ್ರೇಕ್ಷಕ 2.25 ಗಂಟೆ 2.5 ಗಂಟೆ ಏನು ಬಂದು ನಾನು ದುಡ್ಡು ಕೊಟ್ಟು ಬಂದೆ, ತುಂಬ ಹೊರ್ತಿದ್ಯಮ್ಮ ಅಂತ ಅಂದ್ಕೊಂಡು ಸಂತೋಷ ಥಿಯೇಟ್ರಿಂದ ಹೋಗ್ಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಹೇಳ್ತಾ, ಇನ್ನು ತಮಗೂ ಲೇಟ್ ಆಯಿತು. ಈಗ ನಾನು ವಿಜಯ್ ಸರ್ ಅವರಿಗೆ ಮತ್ತೊಮ್ಮೆ, ವ್ಯಕ್ತಿ ಇವತ್ತು ಯಾವುದೇ ಒಂದು ವ್ಯಕ್ತಿನ ನಾವು ಗುರುತಿಸ್ಬೇಕಾದ್ರೆ ಹೇಳ್ತಾರೆ, ರೂಪ ಮುಖ್ಯ ಅಲ್ಲ, ಅವರ ಗುಣ, ಅವರ ನಡತೆ. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಒಬ್ಬ ಪ್ರೊಡ್ಯೂಸರು ಕಷ್ಟಪಡ್ತಾನೆ, ದುಡ್ಡು ಹಾಕ್ತಾನೆ, ಎಲ್ಲಿಂದ ತರ್ತಾನೋ ಗೊತ್ತಿಲ್ಲ, ಅವನಿಗೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲೇ ಇವತ್ತು ನಮ್ಮ ಸಾರಥಿ ಬ್ಯಾನರಲ್ಲಿ
ನನಗೆ ತುಂಬ ಹೆಮ್ಮೆ ಇದೆ. ಇನ್ನು ಮುಂದೆ ನಾವು ಅವ್ರ ಜೊತೆಯಲ್ಲಿ ಎಷ್ಟು ವರ್ಷ ಬಾಂಧವ್ಯ ಇರ್ತದೋ ಅದು ದೇವ್ರಿಗೆ ಗೊತ್ತು. ನನಗಂತೂ ಅವ್ರ ಬಗ್ಗೆ ಭಾಳ ಹೆಮ್ಮೆಯಿಂದ 100 ವರ್ಷ ಸುಖವಾಗಿ ಬಾಳಲಿ, ಇನ್ನೂ ಎತ್ತಕ್ಕೆ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.